ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಮೊದಲಿಗೆ ನಿಮ್ಮೆಲ್ರಿಗೂ ನಾನು ಸಾರಿ ಕೇಳ್ತಾ ಇದ್ದೀನಿ, ಯಾಕಂದರೆ ಆಫ್ಟರ್ ಅ ಲಾಂಗ್ ಒಂದು 4-5 ಡೇಸ್ ಆದಮೇಲೆ ಕ್ಯಾಮ್ರಾ ಹಿಡಿತಾ ಇದ್ದೀನಿ. ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಾ ಇದ್ರಿ, ಮಂಜು ಏನಾಯಿತು, ಯಾಕೆ ವಿಡಿಯೋಸ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಯಾವುದೋ 2-3 ಡೇಸ್ ಮೊದಲು ಶೂಟ್ ಮಾಡಿದ ವಿಡಿಯೋ 2-3 ಡೇಸ್ ಆದಮೇಲೆ ಪೋಸ್ಟ್ ಮಾಡ್ತಾ ಇದ್ದೀರಾ ಯಾಕೆ ಅಂತ. ಸೊ ಅಲ್ಲೂ ರಿಪ್ಲೈ ಮಾಡಿದೆ ನಾನು, ಇಲ್ಲೂ ಹೇಳ್ತಾ ಇದ್ದೀನಿ. ಊರಿಗೆ ಬಂದಿದ್ದು ಯಾಕೆ ಅಲ್ಲೇ ಬೆಂಗಳೂರಲ್ಲೇ ಒಂದು ಸ್ವಲ್ಪ ಲೈಟಾಗಿ ಹುಷಾರಿರಲಿಲ್ಲ, ಊರಿಗೆ ಬಂದಮೇಲೆ ಸ್ವಲ್ಪ ಜಾಸ್ತಿನೇ ಹುಷಾರಿರಲಿಲ್ಲ. ಕಂಪ್ಲೀಟು ವಿಡಿಯೋ ಮಾಡೋ ಕಂಡೀಷನಲ್ಲಂತೂ ನಾನು ಖಂಡಿತ ಇರಲಿಲ್ಲ. ಸಾಲದಕ್ಕೆ ಲಾಸ್ಟ್ ವೀಕು ಮನೆ ತುಂಬ ನೆಂಟರು, ನಮಗೆ ವೀಕ್ ಫುಲ್ಲು ಬ್ಯಾಕ್ ಟು ಬ್ಯಾಕ್ ಮದುವೆಗಳು, ಬಿಗ್ರೂಟಗಳು, ಒಂದಲ್ಲ ಒಂದು ಫಂಕ್ಷನ್ಗಳು ಏನಾದರೂ ಇದ್ದೇ ಇತ್ತು. ಸೊ ಎವ್ರಿ ಡೇ ನೆಂಟರುಗಳು ಇದ್ದೇ ಇದ್ರು ಮನೆಯಲ್ಲಿ. ಆ ಗಲಾಟೆ, ಸಾಲದಕ್ಕೆ ಹುಷಾರಿಲ್ಲ, ಶೆಕೆ ಎಲ್ಲ ಸೇರಿಕೊಂಡು ನನಗೆ ಕಂಪ್ಲೀಟ್ ರೆಸ್ಟಲ್ಲೇ ಇದ್ದೆ ಅಂತ ಹೇಳ್ಬೋದು. ಈಗನೂ ಏನು ಕಂಪ್ಲೀಟ್ ಹುಷಾರಾಗಿಲ್ಲ, ನೋಡ್ಬೋದು ಮುಖ ಎಲ್ಲ ಒಂಥರ ಫುಲ್ ಡಲ್ ಆಗಿದೆ. ಹಂಗಾಗಿ ಇನ್ನು ಡಿಲೇ ಮಾಡೋದು ಬೇಡ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಗೊತ್ತಿಲ್ಲ ಹೆಂಗೆ ಹೋಗುತ್ತೋ ನನ್ನ ಡೇ ಏನು ಎತ್ತ ಅಂತ. ನೆನ್ನೆ ಪರವಾಗಿರಲಿಲ್ಲ, ಒಂದು ಸ್ವಲ್ಪ ಸುಮಾರಾಗಿದ್ದೆ. ನೆನ್ನೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ನೆನ್ನೆ ಏನಾಯಿತು, ಕರೆಕ್ಟ್ ನಮ್ಮಪ್ಪ ಎಲ್ಲೋ ಹೊರಗಡೆ ಹೋಗಿದ್ರು, ಒಂದು 2 hours ಕೆಲಸದ ಮೇಲೆ ಕಾರ್ ತೊಗೊಂಡು. ಅಲ್ಲಿ ಎಲ್ಲೋ ಅರ್ಧ ದಾರಿಗೆ ಹೋದ್ರಂತೆ, ಕಾರ್ ಬ್ಯಾಟ್ರಿ ಡೌನ್ ಆಗಿಬಿಟ್ಟು ಸಡನ್ನಾಗಿ ಅಲ್ಲಿ ಸ್ಟಾಪ್ ಆಗೋಯ್ತಂತೆ ಮಿಡ್ ರೋಡಲ್ಲಿ. ಆ ಕಡೆ ಯಾವುದೋ ಅಂಗಡಿಗಳಿಲ್ಲ, ಏನೂ ಇಲ್ಲ, ಆ ಥರ ಖಾಲಿ ರೋಡಲ್ಲಿ. ಅಲ್ಲಿಂದ ಯಾವುದ್ಯಾವುದೋ ಮೆಕ್ಯಾನಿಕ್ ಕಾಂಟ್ಯಾಕ್ಟ್ ನಂಬರ್ನೆಲ್ಲ ತಗೊಂಡು, ಯಾರೋ ಅವ್ರ ಪರಿಚಯದವ್ರು ಮೆಕ್ಯಾನಿಕ್ಕಿಗೆಲ್ಲ ಮಾಡಿಕೊಂಡು, ಆ ಊರಲ್ಲಿ ಯಾರಾದರೂ ಅವ್ರಿಗೆ ಗೊತ್ತಿದ್ದಾರೆ ಏನೇನೋ ವಿಚಿತ್ರ ಹಂಗೆ ಮಾಡಿಕೊಂಡು ಕೊನೆಗೂ ಒಂದು ಮೆಕ್ಯಾನಿಕ್ನ ಹುಡುಕಿ ಆಮೇಲೆ ಆಯಪ್ಪ ಬಂದು ಟೋ ಮಾಡ್ಕೊಂಡು ಹೋಗಿ ಬ್ಯಾಟ್ರಿ ಬದಲಾಯಿಸ್ಕೊಂಡು, ಏನೋ ಬ್ಯಾಟ್ರಿ ಕಂಪ್ಲೀಟ್ ಹೋಗೇ ಬಿಟ್ಟಿದಂತೆ, ಹೊಸ ಬ್ಯಾಟ್ರಿನೇ ಹಾಕಿ ಆಮೇಲೆ ವಾಪಸ್ ಕಾರ್ ತಗೊಂಡು ಬಂದು ಇಷ್ಟೆಲ್ಲ ಅವಾಂತರಗಳು ನಡೀತಾ ಇತ್ತು. ಆ ಟೆನ್ಷನ್ನಲ್ಲಿ ಬೇರೆ ಇದ್ವಿ. ಅಂದರೆ ಟೆನ್ಷನ್ ಅಂದರೆ ಅವರು ಎಲ್ಲೋ ಮಧ್ಯದ ರೋಡಲ್ಲಿ ಸಿಕ್ಕಾಕೊಂಡಿದ್ರಲ್ಲ, ಬಿಸಿಲು ಬೇರೆ ಹೆವಿ ಬಿಸಿಲು, ಮಠ ಮಧ್ಯಾಹ್ನ, ಅದು ಸ್ವಲ್ಪ ಟೆನ್ಷನಲ್ಲಿ ಫೋನ್ ಮಾಡ್ಕೊಂಡು ಏನಾಯಿತು ಆಯಿತಾ ಅಂತೆಲ್ಲ ವಿಚಾರಿಸ್ಕೊಂಡು ಅದರಲ್ಲಿ ಇದ್ವಿ. ನೆನ್ನೆ ಹಿಂಗೆಲ್ಲ ನಡೀತಿತ್ತು ಸ್ಟೋರಿ. ಸೊ ಹಾಗಾಗಿ ಇವತ್ತು ಫ್ರೆಶ್ ಆಗಿ ಎದ್ದಿದ್ದೀನಿ. ಸಾಲದಕ್ಕೆ ನೆನ್ನೆ ಬೇರೆ ಭಯಂಕರ ತಲೆನೋವು, ತುಂಬ ಹೇಳೋಕ್ಕೋದ್ರೆ ದೊಡ್ಡ ಸ್ಟೋರಿ ಆಗಿದೆ ಈಗ ನನ್ನ ಹೆಲ್ತ್ ವಿಚಾರ. ಹೇಳ್ತೀನಿ ಟೈಮ್ ಬಂದಾಗ, ಈಗ ಸದ್ಯಕ್ಕೆ ಬೇಡ. ಖುಷಿಯಾಗಿ ಸ್ಟಾರ್ಟ್ ಮಾಡಿದ್ದೀವಿ, ಖುಷಿಯಾಗಿ ಹೋಗೋಣ, ಇಡೀ ದಿನ ಖುಷಿಯಾಗಿ ಕಳಿಯೋಣ. ನಮ್ಮನೆ ಸೊಪ್ಪು ಬೆಳೆದಿದ್ದೀವ, ಎಷ್ಟು ಚೆನ್ನಾಗಿ ಬಂದಿದೆ. ಇದು ಕೀರೆ ಸೊಪ್ಪು, ವೆರೈಟಿ ಸೊಪ್ಪುಗಳು ಹಾಕಿದ್ದಾರೆ ನಮ್ಮಪ್ಪ. ಇದು ಕೀರೆ, ಇದ್ರ ಜೊತೆಗೆ ಈ ಕಡೆ ಅದು ಮೂಲಂಗಿ ಇರಬೇಕು ಮಧ್ಯದಲ್ಲಿ, ಇದು ದಂಟು ಸೊಪ್ಪು. ಇದು ಕೊತ್ತಂಬರಿ ಸೊಪ್ಪು ಪ್ಲಸ್ ಮೆಂತ್ಯ ಸೊಪ್ಪಿದೆ, ಇದರಲ್ಲಿ ಮಿಕ್ಸ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಆ ಕಡೆ ಕರೆಕ್ಟ್ ಆ ಕಾರ್ನರಲ್ಲಿ ಮೆಂತ್ಯ ಸೊಪ್ಪು, ಈ ಕಾರ್ನರಲ್ಲಿ ಮೆಂತ್ಯ ಸೊಪ್ಪು, ಆ ಕಡೆ ಕೊತ್ತಂಬರಿ ಸೊಪ್ಪು, ಇದು ದಂಟು, ಅದು ಕೀರೆ ಸೊಪ್ಪು. ಇಲ್ಲಿ ತೊಟ್ಟಿ ಥರ ಕಾಣಿಸ್ತಲ್ಲ, ಫಸ್ಟು ಅಂದರೆ ಸುಮಾರು ವರ್ಷದ ಹಿಂದೆ ನಮ್ಮ ಅಣ್ಣ ಮತ್ತು ನನ್ನ ಕಸಿನ್ನು ಈ ಲೈಮ್ ಸ್ಟೋನ್ ಬರುತ್ತಲ್ಲ ಸುಣ್ಣ, ಅಲ್ಲಪ್ಪ ಏನೋ ಮಾಡ್ತಾರಲ್ಲ ಮನೆ ಕಟ್ಬೇಕಾದ್ರೆ. ಈಗ ಅದೆಲ್ಲ ಯಾರು ಯೂಸ್ ಮಾಡಲ್ಲ ಅಂತ ಅನ್ಕೊತೀನಿ. ಆವಾಗ ಅದಿಲ್ಲ ಅಂದರೆ ಆಗ್ತಾನೆ ಇರಲಿಲ್ಲ. ಪ್ಲಾಸ್ಟ್ರಿಂಗ್ ಆಗಿದ್ದು ಗೋಡೆಗೆ ಫಸ್ಟ್ ಆಗ್ತಿದ್ದೇನೆ ಅದನ್ನು ಇಲ್ಲಿ ಮಾಡೋರು. ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅದು. ಅದೆಲ್ಲಿಂದನೋ ರಾ ಮೆಟೀರಿಯಲ್ ಎಲ್ಲ ತರಿಸಿ ಅದನ್ನು ನೆನೆಸಿ ಸುಣ್ಣನ ಅದೇನೇನೋ ಪ್ರೊಸೀಜರ್ ಎಲ್ಲ 3-4 days ಪ್ರೊಸೀಜರ್ ತಗೊಳ್ಳೋದು. ಅದು ಮಾಡಿ ಪ್ಯಾಕ್ ಮಾಡಿ ಸಪ್ಲೈ ಮಾಡೋರು ಪೇಂಟ್ ಅಂಗಡಿಗಳು. ಅದು ತೊಟ್ಟಿ ಮಾಡಿದ್ವಲ್ಲ ವೇಸ್ಟ್ ಆಗಿರುತ್ತಲ್ಲ, ಅದನ್ನು ಮಣ್ಣಾಕಿ ಮುಚ್ಚಿಸ್ಬಿಟ್ಟು ನಮ್ಮಪ್ಪ ಈ ಥರ ಸೊಪ್ಪುಗಳೆಲ್ಲ ಬೆಳೆಯೋಕ್ಕೆ ಯೂಸ್ ಮಾಡ್ತಾರೆ. ಸೊ ಇಷ್ಟ ಆಗಿತ್ತು. ಒಳಗಡೆ ಹೋಗೋಣ, ಹೊಟ್ಟೆ ಆಗ್ತಾ ಇದೆ. ನಮ್ಮಮ್ಮ ಏನು ತಿಂಡಿ ಮಾಡ್ತಾವ್ರೋ ಗೊತ್ತಿಲ್ಲ, ಇಲ್ಲೇ ವಿಂಡೋಯಿಂದ ಕೇಳೋಣ. ಮಮ್ಮಿ ಏನು ತಿಂಡಿ ಮಾಡ್ತಾ ಇದೀಯಾ? ಜೋರಾಗಿ ಮಾತಾಡು, ಗಂಟ್ಲು ಸರಿ ಮಾಡ್ಕೊತಾವ್ರು ತಡೀರಿ. ಏನು ತಿಂಡಿ? ಓ ವೆರೈಟಿ. ಏನು ಮಮ್ಮಿ ವಿಡಿಯೋನಾ ಮಾಡೋ ಕಂಡೀಷನಲ್ಲೇ ಇರಲಿಲ್ವಲ್ಲ. ನಾವು ಅಮ್ಮಂಗೆ ಬೇಜಾರು, ಒಂದು ವೀಕಿಂದ ನಾನು ವಿಡಿಯೋಗಳು ಮಾಡ್ತಾ ಇಲ್ಲ. ನನ್ನ ಮಗಳು ಬೇಗ ಹುಷಾರಾಗಿ ವಿಡಿಯೋ ಮಾಡು. ಅವ್ರಿಗೇನೋ ಖುಷಿ ನನ್ನನ್ನು ಮೊಬೈಲ್ ಸ್ಕ್ರೀನಲ್ಲಿ TV ಸ್ಕ್ರೀನಲ್ಲಿ ನೋಡಬೇಕು ಅಂತಂದರೆ. ಅವರೇ ಹೇಳ್ತಾ ಇದ್ದಿದ್ದು, ನೆನ್ನೆನೇ ಹೇಳ್ತಾ ಇದ್ರು ವಿಡಿಯೋ ಸ್ಟಾರ್ಟ್ ಮಾಡು ಅಂತ. ನೆನ್ನೆ ಆ ಟೆನ್ಷನಲ್ಲಿ ಮಾಡೋಕ್ಕೆ ಆಗಲಿಲ್ವ, ಅದಕ್ಕೆ ಇವತ್ತು ಬೆಳಗ್ಗೆ ಹೇಳ್ತಾ ಇದ್ರು, ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡು ನೀನು ಅಂತ. ಅದಕ್ಕೆ ಹೇಳ್ತಾವ್ರೆ ತಿಂಗಳಿಗೊಂದಿನ ವಿಡಿಯೋ ಹಾಕು ನೀನು ಅಂತ. ಅದು ವೆರೈಟಿ ತಿಂಡಿಗಳು ಮಾಡ್ತಾವ್ರೆ. ನಿನ್ನೆ ಯಾಕೋ ಸ್ವಲ್ಪ ಕಾನ್ಸ್ಟಿಪೇಷನ್ ಥರ ಫೀಲ್ ಆಗ್ತಿತ್ತು ನನಗೆ. ಹಂಗಾಗಿ ಚಪಾತಿ ನೀನು ತಿನ್ನಬೇಡ ಅಂದ್ಬಿಟ್ಟು ಚಿತ್ರಾನ್ನ ನನಗೆ, ನಮ್ಮ ಅಕ್ಕಂಗೆ ಮಾಡಿ, ನಮ್ಮ ಅಪ್ಪಂಗೆ ನಮ್ಮ ಅಮ್ಮಂಗೆ ಚಪಾತಿ ಮಾಡಿಕೊಂಡು ಮಕ್ಕಳಿಗೆ ಮೆಂತ್ಯ ಮುದ್ದೆ ಮಾಡಿಕೊಡ್ತಿದ್ದಾರೆ. ಇಷ್ಟು ನಡೀತಾ ಇದೆ. ನಮ್ಮ ಅಣ್ಣನ ಮಕ್ಕಳು ಬೇರೆ ಊರಿಗೆ ಹೋದರೆ ಇವಾಗ ಇಬ್ಬರೇ ಇರೋದು ನಮ್ಮ ಅಕ್ಕನ ಮಕ್ಕಳು. ಸೊ ಸದ್ಯಕ್ಕೆ ಮನೆಯಲ್ಲಿ ನಾವು 5 ಜನ ಇದ್ದೀವಿ. ನೋಡೋಣ ಯಾರ್ಯಾರು ಏನೇನು ಮಾಡ್ತಾವ್ರೆ. ಒಳಗಡೆ ಸ್ವಲ್ಪ ಶೆಕೆ. ಇವರು ಎದ್ದ ತಕ್ಷಣ ರಿಲ್ಯಾಕ್ಸ್ ಮಾಡ್ತಾವ್ರೆ. ಬ್ರಷ್ ಮಾಡ್ದ ಮಗನೆ ಇನ್ನೂ ಇಲ್ಲ.
ಅವ್ವ ಈಗ ಬಂತ, ಹೋಗಿ ಎದ್ದು ಬೇಗ, ಅಲ್ಲೇ ಆಯಿತು 10 ಗಂಟೆ. ಬ್ರಷ್ ಮಾಡ್ಕೊಂಡು ಬಾ, ಸ್ನಾನನೇ ಮಾಡ್ಕೊಂಡು ಬಂದ್ಬಿಡು. ಇಲ್ಲಿ ಇವರೊಬ್ರು ಮಲ್ಕೊಂಡು ಎದ್ದೇ ಇಲ್ಲ, ಅವ್ರನ್ನ ನಾವು ಎದ್ದೇಳ್ಸೋದು ಇಲ್ಲ, ಲೇಟಾಗೆ ಎದ್ದೇಳ್ಸೋದು ಅವ್ರನ್ನ. ಅವ್ರದ್ದು ಬಿಸಿ ಬಿಸಿ ಊಟ ರೆಡಿ ಆದ್ಮೇಲೆ ಅವ್ರನ್ನ ಹೋಗಿ ಎದ್ದೇಳಿಸಿ ಪಟ ಪಟ ಬ್ರಷ್ ಮಾಡಿಸಿ ತಿನ್ಸೋದು. ಅವ್ರು ಇನ್ನೂ ಆರೈಕೆಯಲ್ಲಿದ್ದಾರೆ. ಇನ್ನು ಅಪ್ಪ ಇವತ್ತು ಬೆಳಗ್ಗೆಯಿಂದನೂ ಸಿಕ್ಕಾಬಿಟ್ಟೆ ಬ್ಯುಸಿಯಾಗಿ ಹೋಗ್ಬಿಟ್ಟವ್ರೆ, ಮನೆಯೇ ಸೇರ್ತಾ ಇಲ್ಲ. ಆಲ್ಮೋಸ್ಟ್ 1 ವೀಕಿಂದನೂ ಫುಲ್ ಬ್ಯುಸಿನೇ ಇದ್ದಾರೆ ಬಿಡಿನೂ ಅಪ್ಪ. ಅದೇ ಹೇಳ್ತಾ ಇದ್ನಲ್ಲ ಬೆಳಗ್ಗೆ ಆ ಫಂಕ್ಷನ್ ಈ ಫಂಕ್ಷನ್ ಅಂತ ನಿನ್ನೆಯಿಂದ. ಸೊ ಈ 1 ವೀಕಲ್ಲಿ ಏನು ಅವ್ರ ಕೆಲಸಗಳೆಲ್ಲ ಪೆಂಡಿಂಗ್ ಆಗಿತ್ತು ಅದನ್ನು ನಿನ್ನೆಯಿಂದ ಮುಗಿಸ್ಕೊತಿದ್ದಾರೆ. ಮೊನ್ನೆ ಗೌರ್ಮೆಂಟ್ ಹಾಲಿಡೇ ಇತ್ತಲ್ಲ, ಅದಕ್ಕೆ ಇವತ್ತೊಬ್ರು ಮುನ್ನಿಸ್ಕೊಂಡು ತತ್ತ ಕೈಗೆ ಸಿಕ್ಕಿಲ್ಲ ಅಂತ ಕಿಚನಲ್ಲಿ ಏನು ಮಾಡ್ತಾವ್ರೆ ನೋಡಿ. ಏನು ಮಾಡ್ತಿದ್ಯಾ ಮಗನ, ಏನು ಮಾಡ್ತಾಯಿದ್ಯಾ? ತಟ್ಟೆ ತಗೊಂಡು ತಟ್ಟೆ ಮೇಲೆ ಆನಿಯನ್ ಹೆಚ್ತಾಯಿದ್ರು. ಆನಿಯನ್ ತಿನ್ಬೇಡ ನೈಜ, ಬಾಯಿ ಸ್ಮೆಲ್ ಬರುತ್ತೆ. ಮಸಾಲೆ ಮಜ್ಜಿಗೆ ಮಾಡ್ತಾವ್ರೆ. ಆನಿಯನ್ ಹಾಕಂತ ಇದೀಯಾ? ಚೆನ್ನಾಗಿರತ್ತಾ? ಹೋಗ್ಲಿ ಮಾತಾಡು. ಕೋಪ ಅಪ್ಪ ಊಟಕ್ಕೆ ಮನೆಗೆ ಬಂದಿದ್ರು, ಊಟ ಮಾಡಿಕೊಂಡು ಪುನಃ ಕೆಲಸ ಇದೆ ಅಂತ ಹೊರಗಡೆ ಹೊರಟ್ರು. ನಾನು ಬರ್ತೀನಿ ಅಂತ, ನಾವು ಬೇಡ ಅಂದ, ಅವ್ರ ತಾತನೂ ಬೇಡ ಅಂದರು. ಬಿಸಿಲಿದೆ ಸುಮ್ಮನೆ, ಈ ಬಿಸಿಲಲ್ಲಿ ಏನಕ್ಕೆ ಅವ್ರದ್ದು ಏನೇನು ಕೆಲಸ ಇರುತ್ತೋ ಅಲ್ಲೆಲ್ಲ ಎಳ್ಕೊಂಡು ಓಡಾಡೋದು ಬೇಡ, ಬರಪ್ಪ ಅಂದ್ವಿ. ಅದಕ್ಕೆ ಕೋಪ ಮಾಡ್ಕೊಂಡವ್ರೆ. ಎಷ್ಟು ಅಂತ ಟಿ ವಿ ನೋಡೋದು, ಬೋರಾಗಲ್ವ ನನಗೆ ಅಂತ. ಏನು ಮಾಡೋದು, ನಮ್ಮ ಅಣ್ಣನ ಮಕ್ಕಳು ಇದ್ದಿದ್ರೆ 4 ಜನನ, ಆ 2 ಹುಡುಗಿರು 1 ಗ್ಯಾಂಗು, ಈ 2 ಹುಡುಗರು 1 ಗ್ಯಾಂಗು ಕ್ರಿಕೆಟ್ ಆಡ್ಕೊಂಡಿರೋರು. ಇವಾಗ ಒಬ್ಬನೇ ಕ್ರಿಕೆಟು ಆಡೋಕ್ಕಾಗಲ್ಲ. ಎನಿವೇಸ್, ನಾವು ಇವಾಗ ಮನುಗೆ ಫೋನೇ ಮಾಡಿಲ್ಲ, ಫೋನ್ ಮಾಡಬೇಕು. ಅವ್ರು ಏನು ಮಾಡ್ತಾವ್ರೆ ಕೇಳಬೇಕೀಗ. ಸೊ ಇವಾಗ ಊರಿಗೆ ಬಂದಾಗ್ಲಿಂದ ನಾವು ಡೈಲಿ ವಿಡಿಯೋ ಕಾಲಲ್ಲಿ ಮಾತಾಡೋದು, ನೋಡ್ಕೋಬೇಕಲ್ಲ ಏನೇನು ಮಾಡ್ತಾಯಿದ್ದೀವಿ ಅಂತ. ಹೆಂಗಾಗೋಗಿದೆ ನೋಡಿ ನನ್ನ ಮುಖ. ಸ್ವಲ್ಪ ಹೊತ್ತು ಮಲಗಿದೆ ಆಫೀಸ್ ಸ್ಟಾರ್ಟ್ ಆಗೋ ಮೊದಲು. ಆಮೇಲೆ ಎದ್ದು ಬಂದು ಆಫೀಸಿಗೆ ಲಾಗಿನ್ ಮಾಡಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಏಯ್ ಏನಿದು, ಈಗ ವರ್ಕೌಟ್ ಮಾಡ್ದಾ? ಹೌದಾ, ವರ್ಕೌಟ್ ಮಾಡೋಕ್ಕೆ ರೆಡಿ ಆಯ್ತಾ ಅವರೇ ಮನು? ಆಯ್ತಾ ಊಟ? ಇಲ್ಲ ಅಷ್ಟೇ ರೈಸು. ಚೆನ್ನಾಗಿತ್ತ ಸಾಂಬಾರು? ಬೇಳೆ ಸಾಂಬಾರು? ಬೆಳ್ಳುಳ್ಳಿ ಏನು ನಿಂಗೆ ಅಂಥ ಡಿಫ್ರೆನ್ಸ್ ಏನು ತರಲ್ಲ. ನಾನಿವತ್ತು ಹುಷಾರಿರ್ಲಿಲ್ವಲ್ಲ, ಬೆಳ್ಳುಳ್ಳಿ ಕರೆಕ್ಟ್ ಅಲ್ವಾ? ಬೆಳ್ಳುಳ್ಳಿ ಮರ್ತೇ ಬಿಟ್ಟು, ಅದೇನು ಒಗ್ಗರಣೆಗೆ ಹಾಕಿದ್ರು ಆಗಿರೋದು. ಬೆಳ್ಳುಳ್ಳಿ 2 ಕುಪ್ಪನ ಹಂಗೆ ನುರುಕ್ಬಿಟ್ಟು ಒಗ್ಗರಣೆಗೆ ಹಾಕಿದರೆ ಆಗಿರೋದು ಅಷ್ಟೇ. ಅದೇ ಫ್ಲೇವರೇ ಬರುತ್ತೆ. ಬೇಯಿಸೋದ್ಕಿಂತ ಒಗ್ಗರಣೆಗೆ ಹಾಕಿದ್ರೆ ಫ್ಲೇವರ್ ಜಾಸ್ತಿ ಬೆಳ್ಳುಳ್ಳಿ. ನಾನು ಅದು ಘಾಟ್ ಆಗತ್ತಲ್ಲ ಅಂದ್ಬಿಟ್ಟು ಬೇಯಕ್ಕೆ ಹಾಕ್ತೀನಿ ಅಷ್ಟೇ. ಓಕೆ, ಚೆನ್ನಾಗಿತ್ತ ಸಾಂಬಾರು? ಇಷ್ಟ ಆಯ್ತಾ ಇಲ್ವಾ? ಅಪ್ಪಡೆ ಸಿಗ್ತೀನಿ ತಾಳಿ. ಫಸ್ಟ್ ಅವ್ರ ಹತ್ರ ಕರೆಕ್ಟಾಗಿ ಕಂಪ್ಲೀಟಾಗಿ ಮಾತಾಡ್ಬಿಟ್ಟು ಆಮೇಲೆ ಬಾಕಿ ಕೆಲಸ ಮಾಡೋಣ. The next morning. ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ಟೈಮ್ ಬಂದು 7:45 ಆಗ್ತಾ ಇದೆ. ಇವತ್ತು ಆಕ್ಚುಲಿ ಏನು ಫ್ರೈಡೆ ಅಂಡ್ ಸ್ಪೆಷಲ್ ಡೇ. ಮಂಜು ಊರಿಗೆ ಹೋಗಿದ್ದಾಳೆ, ಎಲ್ರಿಗೂ ನಿಮ್ಗೆ ಗೊತ್ತು. ಬಟ್ ಇವತ್ತು ನಾನು ಊರಿಗೆ ಹೋಗಿ ಮಂಜುನ ಕರ್ಕೊಂಡು ವಾಪಸ್ ಬರ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ನಾನು ಮೊದಲೇ ಹೇಳ್ದಂಗೆ ಇವತ್ತು ಸ್ಪೆಷಲ್ ಡೇ. ಸೊ ಇವತ್ತು ನನ್ನ ಜೊತೆ ಮಂಜು ಇರಲೇಬೇಕು. ಮತ್ತೆ ನಾನು ನಾಳೆ ಕರ್ಕೊಂಡೋಗಿ ಮಂಜುನ ವಾಪಸ್ ಬಿಟ್ಬಿಟ್ಟು ಬರ್ತೀನಿ. ಜಸ್ಟ್ 1 ದಿನಕ್ಕೋಸ್ಕರ ಮಂಜುನ ಕರ್ಕೊಂಡ್ ಬರೋದಕ್ಕೆ ಈಗ ಓಡ್ತಾ ಇದ್ದೀನಿ. ಮಂಜುಗೆ ಪ್ರಾಮಿಸ್ ಮಾಡಿದೆ ಬೆಳಗಿನ ಜಾವ 6 ಗಂಟೆಗೆ ಬಿಡ್ತೀನಿ, 7:15 ಅಷ್ಟೊತ್ತಿನಲ್ಲಿ ಅಲ್ಲಿ ಇರ್ತೀನಿ ಅಂತ. ಬಟ್ ಟೈಮ್ ಈಗ ಆಲ್ರೆಡಿ 7:45 ಆಗಿದೆ. ಇನ್ನೂ ನಾನು ಬಿಟ್ಟಿಲ್ಲ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜರ್ನಿನ. ಸೊ ಬನ್ನಿ ಹೋಗಿ ಮಂಜುನ ಕರ್ಕೊಂಡು ಬಂದ್ಬಿಡೋಣ. ಗುಡ್ ಮಾರ್ನಿಂಗ್. ನೋಡಿ ನಮ್ಮ ಯಜಮಾನ್ರು ನಮಗೆ ಗುಡ್ ಮಾರ್ನಿಂಗ್ ಹೇಳೋಕ್ಕೆ ಬೆಂಗಳೂರಿಂದ ಇಲ್ಲಿ ತಗೋ ಓಡ್ ಬಂದವ್ರೆ. ಹಾಂ, ವೆಲ್ಕಮ್ ವೆಲ್ಕಮ್. ಬನ್ನಿ, ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀರಾ? ಓ ಹಂಗಾ? ಸರಿ. ಸೊ ಇವತ್ತಿಗೆ ನಮ್ಮ ಸಮ್ಮರ್ ವೆಕೇಷನ್ ಮುಗಿದಿದೆ. ಬೆಂಗಳೂರಿಗೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ. ಹಾಗಾಗಿ ಸಾಹೇಬ್ರು ನಮ್ಮನ್ನು ಪಿಕಪ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಏನು ಮದು? ಗ್ಲಾಸ್ ಓಪನ್ ಮಾಡಿದ್ದಾರೆ, ತೆಗೆದಿದ್ರು, ಈಗ ಹಾಕಿದ್ರು, ಇಳಿತಾವ್ರಲ್ಲ. ಇವಾಗ ಬಂದ್ರ? ಏಯ್ ಬಂದು ಎಷ್ಟೊಂದು ವರ್ಷ ಆಗೈತೆ. ನೋಡ್ಕೊಂಡೋಗಕ್ಕೆ ಬಂದ, ಪಿಕಪ್ ಮಾಡಕ್ಕೆ ಬಂದ. ಎನಿವೇಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಅದಕ್ಕಿಂತ ಮೊದಲು ಎಲ್ಲರೂ ವಿಶ್ ಮಾಡ್ರಪ್ಪ ನಮ್ಮ ಯಜಮಾನ್ರಿಗೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಹೆಂಗೆ ನೋಡಿ, ವಿಶಸ್ ತಗೊಳಕ್ಕೆ ಹುಡುಕೊಂಡು ಬಂದವ್ರೆ ಬರ್ತಡೇ ಬಾಯ್. ಯಾರು ಬಂದು ವಿಶ್ ಮಾಡೋರಿಲ್ಲ, ನಾವೇ ಹೋಗಿ ಹುಡ್ಕೊಂಡು ವಿಶ್ ಮಾಡಿ. ನೀವು ಎಲ್ಲರೂ ವಿಶ್ ಮಾಡ್ಬಿಡಿ. ಅಡ್ರೆಸ್ ಕೊಟ್ಟರೆ ಬರ್ತಾರೆ ಮನೆಗೆ. ನೋಡಿ ಯೋಚನೆ ಮಾಡಿ. ಸಾಯಬ್ರಿಗೆ ಸರ್ಪ್ರೈಸ್ ಕೇಕ್. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ.
ಹಿಡ್ಕೊಳ್ಳಿ ಅಂತ ಥ್ಯಾಂಕ್ ಯು ವೆರಿ ಮಚ್. ಮನೆ ಮನೆ ಮ್ಯಾಚಸ್ಸು ಹಾಕು. ಕೂಲರ್ ಆಫ್ ಮಾಡಬೇಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ತಡಿ, ಅದು ಕ್ರೀಮ್ ಏನೋ ಮನು, ಅವಳು ತಿನ್ನಂಗಿಲ್ಲ. ರಚ್ಚು ಕೊಡು, ರಚ್ಚು ಕೊಡು, ಅವನು ತಿನ್ನಲ್ವಾ? ಅವನು ತಿಂತಾನೆ, ಅವ್ನಿಗೆ ವೇಟ್ ಮಾಡ್ಕೊಂಡು ನಿಂತ ಪಾಪ. ಸ್ಪೆಷಲ್ ಆಗಿದೆ. ಕಟ್ ಮಾಡಿ ಫಸ್ಟು, ಫ್ಲವರ್ನೇ ಎತ್ಬಿಟ್ಟೆ ಕಟ್ ಮಾಡಿ. ಕ್ರೀಮ್ ಕೊಡಲೇಬೇಡಿ. ಕ್ರೀಮ್ ಇಲ್ಲ ಕೆಳಗಿಂದು ಅಷ್ಟೇ ಹಚ್ಕೊಳಮ್ಮ, ಎಷ್ಟು ಬೇಕು ಶುಗರು ಅಂತ. ಅವರೆಲ್ಲ ಶುಗರ್ ಒನ್ ಟೈಮ್ ಏನಾಗಲ್ಲ, ಅಷ್ಟು ಒಂದೇ ಸ್ಪೈಕ್ ಆಗಲ್ಲ. ಒಂಚೂರು ಕೊಡು, ಕೋಲ್ಡ್. ಯಾರು ಮಿಸ್ ಆದ್ರು? ಅದೇ ಇನ್ನೇನು ಸಾಯಂಕಾಲ ತನಕ ಅವನು ಒಬ್ಬನೇ ಎಂಜಾಯ್ ಮಾಡೋದು ಕೇಕು. ರಚ್ಚು ಸ್ಪೆಷಲ್ ಪರ್ಸನ್ಗೆ ನಾವು ರೋಜ್ ಕೊಟ್ಟು ಹಂಗೆ. ಮನು ಡಯಟ್ ಎಲ್ಲ ಎಗ್ರೋಯ್ತು ಇವತ್ತು. ಓಕೆ, ಇಸ್ಕೋ, ಪಾಪು ಕೊಡ್ತಾವನೆ. ಓಕೆ, ಇಲ್ಲಿಗೆ ಬರ್ತ್ಡೇ ಪ್ರೋಗ್ರಾಮ್ ಮುಗೀತು. ಇವತ್ತು ಬೆಂಗಳೂರಿಗೆ ಹೋಗ್ತಾ ಇರೋದು ಇದೇ ಸ್ಪೆಷಲ್ಗೆ. ಸಾಹೇಬ್ರದ್ದು ಬರ್ತ್ಡೇ ಇದೆ ಅಂತ ಸಾಯಂಕಾಲ ಗ್ರ್ಯಾಂಡ್ ಪಾರ್ಟಿ ಕೊಡ್ತಾವ್ರೆ. ಬಿಟ್ಬಿಟ್ಟು ಪಾರ್ಟಿ ಮಾಡಕ್ ಹೋಗ್ತಾರೆ. ಪಾರ್ಟಿಗೆಲ್ಲ ಯಾರನ್ನೂ ಕರ್ಕೊಂಡೋಗಲ್ಲ. ಚೀಟಿಂಗ್ ಚೀಟಿಂಗ್ ಪಾರ್ಟಿಗೆ ಚೀಟಿಂಗ್ ಅಲ್ವಾ ಇದು? ಸ್ಪೆಷಲ್ ಕೊಡ್ಸ್ಬೇಕಾಯ್ತು, ಕರ್ಕೊಂಡೋಗಿ. ಪ್ರಮೋಷನ್ಸ್ ಇದೆ, ಕೇಳಲಿ ಕಟ್ ಮಾಡಿಕೊಡ್ಲ ಇನ್ನು ಅಂತ. ಇದೆಲ್ಲ ಪಾರ್ಟಿ ಕೇಳ್ದಲ್ಲ ಅದಕ್ಕೆ. ಈ ಪಾರ್ಟಿ ಆಯ್ತಾರೆ, ಒಂದು ಪಾರ್ಟಿ. ಎನ್ವೇಸ್ ಇವಾಗ ಹೊರಟಿದ್ದೀವಿ ಬೆಂಗಳೂರಿಗೆ. ಎಲ್ಲ ರೆಡಿ ಆಯಿತು. ಬಿಸಿಲು ಜಾಸ್ತಿ ಆಗಿದೆ. ಮಧ್ಯಾಹ್ನದಷ್ಟರಲ್ಲಿ ಅಲ್ಲಿ ಇರಬೇಕು ಅಂದ್ಕೊಂಡಿದ್ದೀವಿ. ಅಲ್ಲೋಗಿ ರೆಸ್ಟ್ ಮಾಡಿ ಆಮೇಲೆ ಎಲ್ಲರೂ ಹೋಗೋಣ ಅಂದ್ಕೊಂಡಿದ್ದೀವಿ. ಬಟ್ ಪ್ಲ್ಯಾನ್ ಹೆಂಗೆಲ್ಲ ಚೇಂಜ್ ಆಗುತ್ತೋ ಏನೋ ಗೊತ್ತಿಲ್ಲ. ಯಾಕೆಂದರೆ ನಾವೇನು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿಲ್ಲ ಇನ್ನು. 2000 years later. ಊರಿಂದ ಬಂದ ಮೇಲೆ ಟಯರ್ಡ್ ಆಗಿ ಹೋಗಿ ಮಲ್ಕೊಬಿಟ್ಟಿದೆ. ಹೇಳ್ತಾ ಇದ್ನಲ್ಲ ನಾನು ಹುಷಾರಿಲ್ಲ ಅಂತ, ಇನ್ನೂ ಹುಷಾರೇ ಆಗಿಲ್ಲ. ಸೊ ಏನೇನೋ ಪ್ಲಾನ್ ಮಾಡ್ಕೊಂಡು ಬಂದಿದೆ, ಯಾವುದು ವರ್ಕೌಟ್ ಆಗಿಲ್ಲ. ನಾನೇ ಟಯರ್ಡ್ ಆಗಿ ಹೋಗ್ಬಿಟ್ಟೆ. ಅದಕ್ಕೆ ಈಗ ಫೈನಲಿ ಡಿನ್ನರ್ ಪ್ಲಾನ್ ಅಂತೂ ಕ್ಯಾನ್ಸಲ್ ಮಾಡೋ ಸೀನೇ ಇಲ್ಲ ಅಂದ್ಕೊಂಡು ಹೊರಟಿದ್ದೀವಿ. ರೆಸ್ಟೋರೆಂಟ್ ಇಬ್ರು ಕೂತ್ಕೊಂಡು ಸೆಲೆಕ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅಷ್ಟೊತ್ತಿಗೆ ಇವತ್ತು RCB ಮ್ಯಾಚ್ ಇದೆ. ಸೊ ಯಾವುದೇ ರೆಸ್ಟೋರೆಂಟಿಗೆ ಹೋದ್ರೂ ಇವತ್ತು ಫುಲ್ ಆಗಿರುತ್ತೆ ಅಲ್ವಾ? ಗಿಜಿ ಅಂತ ಇರುತ್ತೆ. ಮತ್ತೆ ಅಷ್ಟು ದೂರ ಎಲ್ಲ ಹೋಗಿ ನಮ್ಗೆ ಏನಾದ್ರು ಟೇಬಲ್ ಸಿಗ್ದಲ್ಲೇ ರಿಟರ್ನ್ ಬರೋ ಸೀನೇ ಬೇಡ ಅಂದ್ಬಿಟ್ಟು ಆನಿವರ್ಸರಿಗೆ ಹೋಗಿದ್ವಲ್ಲ, ಅದೇ ರೆಸ್ಟೋರೆಂಟಿಗೆ ಹೋಗೋಣ ಅನ್ಕೊಂಡು ಹೋಗ್ತಾ ಇದೀವಿ. ಅದು ಸ್ವಲ್ಪ ನಮ್ಮ ಮನೆಗೆ ಹತ್ರ, ಹೋಪ್ಫುಲಿ ಸಿಗತ್ತೆ ಟೇಬಲ್. ಯಾಕಂದ್ರೆ ಅದು ನಾವು ಹೋಗೋ ಜಾಗದಲ್ಲಿ ಸ್ಕ್ರೀನ್ ಹಾಕಿಲ್ಲ, ಸ್ಕ್ರೀನ್ ಮೇಲೆ ಇದೆ. ಓಕೆ, ಸ್ಕ್ರೀನ್ ಇರೋ ಕಡೆ ಜಿಗಿ ಅಂತ. ಓಕೆ, ನೋಡೋಣ. ಏನು ಅಂತ ಗೊತ್ತಿಲ್ಲ. ಟಯರ್ಡ್ನೆಸ್ಸಿಗೆ ನನಗೆ ಸದ್ಯಕ್ಕೂ ಊಟ ಮಾಡ್ಕೊಂಡು ಬಂದು ಮಲ್ಕೊಂಡ್ರೆ ಸಾಕು ಅಂತ ಅನ್ನಂಗೆ ಆಗಿದೆ. ನೋಡೋಣ, ಲೇಟ್ ಆಯ್ತು. ಸೊ ಎಟಾಗೈನ್ ಅದೇ ರೆಸ್ಟೋರೆಂಟು, ಚೇರ್ಮನ್ಸ್ ರೆಸ್ಟೋ ಬಾರ್. ಆ್ಯನಿವರ್ಸರಿಲಿ ಇಬ್ರಿಗೂ ತುಂಬ ಇಷ್ಟ ಆಗಿತ್ತು ಇಲ್ಲಿ ಇದು ಫುಡ್ಡು ಎಲ್ಲ. ಚೆನ್ನಾಗಿದೆ, ವೆರಿ ಟೇಸ್ಟಿ, ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಸುಮ್ಮನೆ ಎಲ್ಲೋ ದೂರ ಹೋಗಿ ಹುಡ್ಕೊಂಡು ಬೇರೆ ಬೇರೆ ಟ್ರೈ ಮಾಡೋಣ ಅನ್ನೋ ಪ್ಲ್ಯಾನಿಂಗಲ್ಲಿ ಇದ್ವಿ. ಬಟ್ ಪ್ಲ್ಯಾನಿಂಗ್ ಎಲ್ಲ ಫ್ಲಾಪ್ ಆಗಿದ್ದರಿಂದ ಸುಮ್ಮನೆ ಇವಾಗ ಟ್ರಯಲ್ ಆ್ಯಂಡ್ ಎರರ್ ಎಲ್ಲ ಬೇಡ. ಸಾಲದಕ್ಕೆ ನಾನು ಆವಾಗಲೇ ಹೇಳ್ದಂಗೆ RCB ಮ್ಯಾಚ್ ಇವತ್ತು. ಮಳೆ ಬಂದು ಸ್ಟಾಪ್ ಆಗಿದೆ, ಬಟ್ ಸ್ಟಿಲ್ ಅಡ್ವಾನ್ಸಾಗಿ ಬುಕ್ ಆಗಿರತ್ತಲ್ಲ ಟೇಬಲ್ಸು. ಸೊ ಎನಿವೇಸ್ ಹೋಗೋಣ ಒಳಗಡೆ, ಬಾ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back for the sunny part. With us